ಇವತ್ತು ನಾನು 6 ಗಂಟೆಗೆ ಬಂದಿದ್ದೀನಿ. 6 ಗಂಟೆಗೆ. ಎಷ್ಟು ದಿನ ಆಗಿತ್ತು ಈ 6 ಗಂಟೆ ವ್ಯೂ ನೋಡಿದೆ. ಲೈಕ್ ಲಿಟ್ರಲಿ ನಾನು ಕೆಲಸದಲ್ಲೇ ಇರ್ತಿದ್ದೆ, ಸೊ ಆ AC ಒಳಗೆ ಇರ್ತಿದ್ದೆ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನನಗೆ ಗೊತ್ತಿಲ್ಲ ನೀವು ಇದನ್ನೆಲ್ಲ ಎಂಜಾಯ್ ಮಾಡ್ತೀರಲ್ವ ಅಂತ, ಬಟ್ ಐ ಎಂಜಾಯ್ ದಿಸ್ ವೈಬ್, ದಿಸ್ ಕೋಗಿಲೆ ಸೌಂಡ್. ಮಾರ್ನಿಂಗ್ ಆಗಲಿ ಅಥವಾ ಇಷ್ಟೊತ್ತಿಗಾಗಲಿ ಕ್ರೇಜಿ ಥರ ಸೌಂಡ್ಸ್ ಬರ್ತಾ ಇರುತ್ತೆ, ಬರ್ಡ್ಸ್ದಾಗಿರಲಿ ಅಥವಾ ವೆದರ್, ಆ ಸ್ಮೆಲ್, ಇದನ್ನು ನಾನು ತುಂಬ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಬಂದಿರೋದ್ರಿಂದ ನಾನು ಆ್ಯಕ್ಚುಲಿ ನಿನ್ನೆ ನಾನು ನಿಮ್ಗೆ ಹೇಳಿದೆ ಅಲ್ಲ ABC ಜ್ಯೂಸ್ಗೆ ನಾನು ಪೌಡರ್ ಮಾಡ್ಕೊಳ್ಳೋಕ್ಕೆ ಬಿಸಿಲಿಗೆ ಇಟ್ಟಿದೆ ಅಂತ. ಸೊ ಅದು 2 ಡೇಸ್ ತೊಗೊಂಡಿದೆ. ಇವತ್ತು ಫುಲ್ ಡ್ರೈ ಆಗಿದೆ. ಇವಾಗ ನಾನನ್ನು ಗ್ರೈಂಡ್ ಮಾಡ್ಕೋತೀನಿ. ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ, ಬಟ್ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಮೂಡಿಲ್ಲ. ಈ ಡ್ರೆಸ್ಸಿಗೆ ಏನೂ ಕಮ್ಮಿ ಆಗಿಲ್ಲ. ಸೊ ಇವಾಗ ನಾನು ABC ಜ್ಯೂಸಿಗೆ ಫಸ್ಟ್ ಪೌಡ್ರನ್ನ ರೆಡಿ ಮಾಡ್ಕೊತೀನಿ. ಕಮ್ ಲೆಟ್ಸ್ ಡೂ ಇಟ್. ಮನೆಗೆ ಬಂದಿದ ತಕ್ಷಣ ಇದು ಕೆಲಸ ಮಾಡ್ತಾ ಇದೆಯಾ? ನಾನು ಹಾಗೆ, ನನ್ನ ಮೂಡ್ ಹೆಂಗಿರುತ್ತೋ ಹಂಗೆ. ನನ್ನ ಮೂಡು ಬಂದಿದ ತಕ್ಷಣ ಅಲ್ಲೇ ಕೂತ್ಕೊಬೇಕು ಅಂದರೆ ಅಲ್ಲೇ ಹೊರಗಡೆ ಕೂತ್ಕೊಂಡು 1 hour ಎಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಒಳಗೆ ಬರೋ ವರ್ಷಲ್ಲೇ 11 ಗಂಟೆ ನೈಟ್ 11 ಗಂಟೆ ಎಲ್ಲ ಮಾಡ್ಕೊಂಡಿದ್ದೀನಿ. ಲೈಕ್ ಬಂದಿದ ತಕ್ಷಣ ಯಾವ ಮೂಡು ಯಾವ ಜೋಶಲ್ಲಿ ಇರ್ತೀನಿ ನಾನು ಫಟ್ ಅಂತ ಮಾಡ್ಬಿಡ್ಬೇಕು. ಇಲ್ಲ ಅಂತಂದರೆ ನಾನು ಏನನ್ನೂ ಮಾಡಲ್ಲ, ಹೋಗಿ ಬೆಡ್ ಮೇಲೆ ಮಲ್ಕೊಂಬಿಟ್ರೆ ಮುಗೀತು ಕತೆ, ಕತ್ತಮ್. ಸೊ ಇವಾಗ ABC ಜ್ಯೂಸ್ ಇಸ್ ಮೇನ್, ಬಿಕಾಸ್ ನಾಳೆಯಿಂದ ನಾನು ಅನ್ನ ಕುಡಿಬೇಕು. ಇವಾಗ ನಾನು ABC ಜ್ಯೂಸ್ ಆಲ್ರೆಡಿ ಅದೇನೇನು ಡ್ರೈ ಆಗಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಿದೆ ಅಂತ. ಓಕೆ, ಇದರಲ್ಲೇನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಂಗಿದ್ದಿದ್ರೆ ನಾವು ಇಷ್ಟ ಬಂದಂಗೆ ಒಂದು ಒಳ್ಳೆ ಸಾಂಗ್ ಹಾಕೊಂಡು ಕುಣಿದು ಬಿಡ್ಬೋದಾಗಿತ್ತು. ಫಸ್ಟು ಕೂದಲನ್ನ ಕ್ಲಿಪ್ ಮಾಡ್ಕೊಳ್ಳೋಣ. My hair looks good, pretty good. Okay, ಇವಾಗ ಬೆಳಗ್ಗೆ ಇದ್ದರೆ ಸಾಯಂಕಾಲ ಇಲ್ಲಿದ್ದರೆ ಒಳ್ಳೊಳ್ಳೆ ಬರ್ಡ್ಸ್ ಸೌಂಡ್ಸ್ಗಳು ಅಷ್ಟು ಚೆನ್ನಾಗಿ ಕೇಳುತ್ತೆ ಇಲ್ಲಿ. ಓಕೆ, ಇವಾಗ ನಾವು ಡ್ರೈ ಆಗಿರೋದನ್ನೆಲ್ಲ ಎತ್ಕೊಳ್ಳೋಣ. ಮಾಡಿ ನೀವು ಇಲ್ಲಿರಬೇಕು, ದೊಡ್ಡ ಮನುಷ್ಯರು, ದೊಡ್ಡ ದೇವ್ರು ನೀವು. ಸೊ ಇವಾಗ ಹೀಗೆ ಡ್ರೈ ಆಗಿದೆ. ಸೊ ಇವಾಗ ಇದನ್ನು ನಾನು ಈ ಮಿಕ್ಸಿ ಜಾರ್ ಒಳಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬಂದರೆ ಸಾಕು, ಯಾಕಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಐ ಹೋಪ್ ಇದೆಲ್ಲ ಪ್ರಾಪರಾಗಿ ಚೆನ್ನಾಗಿ ಬರುತ್ತೆ ಅಂತ. ಈಗ ಬಂದಿದ ತಕ್ಷಣ ಇವಾಗ ಇದನ್ನೆಲ್ಲ ಪುಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಾನೇನೋ ಒಂದು ಹೊಸ್ದಾಗಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಮೈಂಡಲ್ಲಿ ಲೈಕ್ ಓಕೆ ಇವಾಗ ಇದು ಚೆನ್ನಾಗಿ ಬರಬೇಕು ಅಂದರೆ ದಿನ ಬೆಳಿಗ್ಗೆ ಆಯಿತು ಸಾಯಂಕಾಲ ಆಯಿತು ಅಂದರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ, ಹಿಂಗೆ ಬರುತ್ತೋ ಏನೋ ಅಂತ. ಸೊ ಅದಕ್ಕೆ ಬಂದಿದ ತಕ್ಷಣ ಫ್ರೆಶ್ ಆಗೋಕ್ಕಿಂತ ಮುಂಚೆ ಇದನ್ನು ಮಾಡಿ ನೋಡೋಣ ಅಂತ ಬನ್ನಿ. ಇವಾಗ ಇದೆಲ್ಲ ಹಾಕಿದೆ, ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸೂಪರ್ ಫೈನ್ ಆಗಿ ಪೌಡರ್ ಆಗಿದೆ. ಆಕ್ಚುಲಿ ಇದು ಬಂದು ಪಿಂಕ್ ಕಲರ್ ಅಲ್ಲಿ ಇರುತ್ತೆ, ಬಟ್ ನಂದು ಯಾಕೆ ಈ ಕಲರ್ ಅಲ್ಲಿ ಇದೆ ಅಂತಂದ್ರೆ ನಾನು ಬೀಟ್ರೂಟ್ಗಿಂತ ಜಾಸ್ತಿ ಕ್ಯಾರೆಟ್ ಹಾಕಿದ್ದೀನಿ. ಫೈನಲಿ ಇದು ಇಷ್ಟು ತುಂಬಿದೆ. ನಾನು ಅಂದ್ಕೊಂಡೆ ಫುಲ್ ಬಾಟಲ್ ಮಾಡಬೇಕು ಅಂತ, ಬಟ್ ಇಟ್ಸ್ ಓಕೆ, ಫಸ್ಟ್ ಟೈಮ್ ಅಲ್ಲ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ. ಅರ್ಶಿನ ಏನು ಸಖತ್ತಾಗಿದೆ ನೋಡಿ, ಅರ್ಶಿನ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಪೌಡ್ರ್ ಆಗಿದೆ.
ಇವಾಗ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಬಂದಿದ ತಕ್ಷಣ ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕಾಗಿತ್ತು. 6 ಗಂಟೆಗೆಲ್ಲ ನಾನು ಊಟ ಆಗಬೇಕಾಗಿತ್ತು. ಇವತ್ತು 6 ಗಂಟೆಗೆ ಬಂದಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡೋದು, ಹೊರಗಡೆ ಕ್ಲೀನ್ ಮಾಡೋದೆಲ್ಲ ಕೆಲಸಗಳು ಇಟ್ಕೊಂಡಿದ್ದೀನಿ. ನಾಳೆಯಿಂದ ಪ್ರಾಪರಾಗಿ ಬಂದಿದ ತಕ್ಷಣ ಫಸ್ಟು ಫ್ರೆಶ್ ಆಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿ ಅದಾದ ಮೇಲೆ ನೆಕ್ಸ್ಟ್ ಏನೇ ಕೆಲಸ ಇದ್ರೂ ಮಾಡಬೇಕು. ಸೊ ದಿಸ್ ಈಸ್ ಮೈ ಟಾರ್ಗೆಟ್. ಮಾಡ್ಬೋದು. ಅದು ಬಂದಿದ ತಕ್ಷಣ ನಾನು ಇವಾಗ ಏನು ಪೌಡರ್ ಮಾಡಿದೆ ಆ ಪೌಡರ್ನ ಈ ಮಜ್ಜಿಗೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿದೆ. ಸೀರಿಯಸ್ಲಿ ವಾಟರ್ಗಿಂತ ಆ್ಯಕ್ಚುಲಿ ಮಜ್ಜಿಗೆ ಜೊತೆಗೆ ಇನ್ನೂ ಚೆನ್ನಾಗಿದೆ. ಸೊ ಎವ್ರಿ ಡೇ ವಾಟರ್ ಇಂಟೇಕ್ ಜಾಸ್ತಿ ಇರಬೇಕಾಗಿರೋದ್ರಿಂದ ಮಜ್ಜಿಗೆ ಜೊತೆಗೆ ಇವಾಗ ಆ ಪೌಡ್ರನ್ನೂ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಬೆಸ್ಟ್ ಬೆನಿಫಿಟ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಮುದ್ದೆ ಮಾಡೋಣ. ಇದು ಈ ಬೌಲಲ್ಲಿ ಇವಾಗ ನಾವು ಮುದ್ದೆ ಮಾಡೋದು. ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸ್ಟೆಪ್ 1, ಫಸ್ಟು ಒಂದ್ರಿ ಆಡ್ಕೋಬೇಕು. ಈ ಒಂದು ಸ್ಮಾಲ್ ಕಪ್ಪಲ್ಲಿ 1 ಗ್ಲಾಸ್ ಎಕ್ಸಾಕ್ಟಾಗಿ ರಾಗಿ ತೊಗೊಂಡು ಇಷ್ಟು ಇದನ್ನು ಒಂದ್ರಿ ಆಡ್ಕೋಬೇಕು. ಸೊ ಈಗ 1 ಗ್ಲಾಸ್ ರಾಗಿ ಇಲ್ಲಿ ಒಂದ್ರಿ ಆಡ್ಕೊಂಡಿದ್ದೀನಿ, ಇಷ್ಟಿದೆ. ಸೊ ಇವಾಗ ಇದಕ್ಕೆ 2 ಗ್ಲಾಸಷ್ಟು ನೀರು ಹಾಕಬೇಕು. ಈಗ 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗಂಟಿಲ್ದಂಗೆ, ಆವಾಗ ಆರಾಮಾಗಿ ಗಂಟಿಲ್ದಂಗೆ ಮಿದಿಸ್ಬೋದು, ಲೈಕ್ ಕಲಿಸ್ಬೋದು. ಇಲ್ಲ ಅಂತಂದರೆ ಗಂಟು ಆಗಿಬಿಡುತ್ತೆ. ಸೊ ತಣ್ಣೀರಲ್ಲಿ ನಾರ್ಮಲಾಗಿ ಒಂಚೂರು ಗಂಟಿಲ್ದಂಗೆ ಕಲಿಸ್ಕೊಂಬಿಡ್ಬೇಕು. ಇವಾಗ ಗಂಟಿಲ್ದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಿಲ್ಲ, ಲೈಟಾಗಿ ಫ್ಲೇಮ್ ಕೊಟ್ಕೊಂಡು ಕಂಟಿನ್ಯೂಸ್ ಆಗಿ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸೀರಿಯಸ್ಲಿ ಸಿಂಗಲ್ ಆಗಿ ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಇರುತ್ತೋ ಅವ್ರು ಇದೆಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ. ಜಸ್ಟ್ ಒಂದು ಬೌಲಲ್ಲಿ ವಾಟರ್ ಮತ್ತು ರಾಗಿ ಹಾಕಿ ನೀಟಾಗಿ ಅದನ್ನ ಲಮ್ಸ್ ಇಲ್ದಂಗೆ, ಲೈಕ್ ಗಂಟು ಆಗದೆ ಇರೋಂಗೆ ಫಸ್ಟೇ ಕಲಿಸ್ಕೊಂಡು ಆಮೇಲೆ ಬಿಸಿಗಿಟ್ಟು ಅದಾಮೇಲೆ ನಿಧಾನಕ್ಕೆ ಕಲಿಸ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ಮುದ್ದೆ ಫೈನಾಗಿ ಸಾಫ್ಟಾಗಿ ಆಗುತ್ತೆ ಗೊತ್ತಾ. ಇದೆಲ್ಲ ಟ್ರಿಕ್ ಈ ಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅಲ್ಲಲ್ಲೇ ನೀಟಾಗಿ ಹಿಂಗೆ ಮಾಡ್ಕೋಬೇಕು. ಕೈ ಸುಡುತ್ತೆ, ಹಾವಿ ಬಿಸಿ ಶಾಖಕ್ಕೆ ಹುಷಾರಾಗಿ ನೋಡಿಕೊಂಡು. ಮುದ್ದೆ ತಿಂದೆ ಎಷ್ಟು ದಿನ ಆಗಿತ್ತು ಗೊತ್ತಾ. ಈ ಕಡೆ ಸಾಂಬಾರನ್ನು ಬಿಸಿಗೆ ಇಟ್ಕೊಳ್ಳೋಣ. ಲೈಟಾಗಿ ನೀಟಾಗಿ ರೌಂಡ್ ಮಾಡ್ಕೊಳ್ಳೋಣ. ಸೊ ಇದು ಸ್ಪೂನಿಗೆ ಲೈಟಾಗಿ ಹಿಂಗೆ ಅಂಟ್ಕೋತಾ ಇರುತ್ತಲ್ವ, ಆವಾಗ ಸ್ಪೂನಲ್ಲೇ ಹಿಂಗೆ ಅಂದು ಒಂದು ಚಿಕ್ಕ ಪ್ಲೇಟಿಗೆ ಹಾಕೊಂಬಿಡೋಣ. ಅಷ್ಟು ಇದರಲ್ಲೇ ಬಂದ್ಬಿಡತ್ತೆ ಸಿಹಿಗೆ. ಸೊ ಇವಾಗ ಈಗ ಕೈನ ಒಂಚೂರು ಒದ್ದೆ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇದನ್ನು ರೌಂಡ್ ಮಾಡ್ಕೊಂಬಿಡೋಣ. ಎಷ್ಟು ಚೆನ್ನಾಗಿ ಮುದ್ದೆ ಆಗಿದೆ ಅಂತ. 5 ನಿಮಿಷದಲ್ಲಿ ಒಬ್ಬರಿಗೆ ಇಷ್ಟು ಚೆನ್ನಾಗಿರೋ ಮುದ್ದೆ ಮಾಡೋಕ್ಕೆ ಸಾಧ್ಯನಾ? ಅದು ಒಂದೊತ್ತಿಗೆ ಪರ್ಫೆಕ್ಟಾಗಿ ನನಗೆ ಎಷ್ಟು ದಪ್ಪ ಬೇಕು ಅಷ್ಟೇ ದಪ್ಪ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮುದ್ದೆ ರೆಡಿಯಾಗಿದೆ. ಸಾರು ಬಿಸಿ ಆಗ್ತಾ ಇದೆ. ನಾನು ಹೋಗಿ ಇಷ್ಟು ತನಕ ಬಿಸಿಲು ನಿಂತಿದ್ದಕ್ಕೆ ಸಖತ್ ಮೈಯಲ್ಲೆಲ್ಲ ಬೆವರು ಹರಿತಾ ಇದೆ. ನಾನು ಹೋಗಿ 1 ಸೆಕೆಂಡ್ ಶವರ್ ಕೆಳಗೆ ನಿಂತ್ಕೊಂಡು ಬಂದು ಅದಾದಮೇಲೆ ಊಟ ಮಾಡ್ತೀನಿ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ತಿನ್ಬೇಕಾದ್ರೆ ಬೆವ್ತ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ. ಸೊ ಇದೇ ಪ್ಲೇಟಲ್ಲಿ ಮುದ್ದೆ ಇಟ್ಟಿರ್ತೀನಿ, ಇದಕ್ಕೆ ಸಾಂಬಾರು ಹಾಕೊಂಡು ಇದಲ್ಲೇ ಮಾಡ್ಕೊಂಬಿಡೋದು. ಇದೇ ನಾನು ಊಟ. ಇವಾಗ ಫ್ರೆಶ್ ಆಗಿ ಬಂದೆ, ಸ್ನಾನ ಮಾಡಿಕೊಂಡು. ವಾಶ್ರೂಮಲ್ಲಿ ನಿಂತಿದ್ರು, ವಾಶ್ರೂಮಲ್ಲೂ ಫುಲ್ ಕಾವು ಹೊಡಿತಿದೆ. ಲಿಟ್ರಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸೆಕೆ. ಸೊ ಆಗ್ತಾಯಿಲ್ಲ ಗುರುವೆ. ಸೊ ಇವಾಗ ನಾವು ಊಟ ಮಾಡೋಣ. ಈ ಸತಿ ತುಂಬ ಲೇಟ್ ಆಯಿತು. ನೆಕ್ಸ್ಟ್ ನಾಳೆಯಿಂದ ಪ್ರಾಪರಾಗಿ ಬಂದಿದ ತಕ್ಷಣ, ಫ್ರೆಶ್ ಆಗಿದ ತಕ್ಷಣ ಮುದ್ದೆ ಮಾಡ್ಕೊತಾ ಇರಬೇಕು. 6:30 ಒಳಗೆಲ್ಲ ಊಟ ಮುಗಿತಾ ಇರಬೇಕು. ಬನ್ನಿ ಮುದ್ದೆ ತಿನ್ನೋಣ.
ಇವಾಗ ನಂದು ಊಟ ಆಯಿತು. ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ, ಎವ್ರಿಡೇ ಕಿಕ್ ಹೊಡಿತಾ ಇದೆ. ಸೊ ಕಿಕ್ ಹೊಡೆದು ಈಗ ಫೈನಲ್ ಆಗಿ ಈಗ ಒಂದು 2 ಡೇಸಿಂದ ಕಿಕ್ ಹೊಡೆದ್ರು ಆನ್ ಆಗ್ತಿರಲಿಲ್ಲ. ತುಂಬ ಟೈಮ್ ಎಲ್ಲೇ ಹೋದ್ರು ನೆನ್ಕೋತಾ ಇದೆ. ಸೊ ಇವಾಗ ಅದನ್ನ ಚಾರ್ಜ್ ಆಗ ಕೊಟ್ಟಿದ್ದೆ. ಇವಾಗ ಹೋಗಿ ಅವ್ರು ಕಾಲ್ ಮಾಡಿದರು, ಹೋಗಿ ಗಾಡಿನ ಇಸ್ಕೊಂಡು ಬರಬೇಕು. ಸೊ ಹಾಗಾಗಿ ನಾವು ಸ್ವೆಟರ್ ಹಾಕ್ಕೊಂಡಿದ್ವಿ. ನಾನು ಸೀರಿಯಸ್ಲಿ ಸ್ಲೀವ್ಲೆಸ್ ನಾನು ಎಲ್ಲೂ ಹೋಗಲ್ಲ. ಅದು ನಮ್ಮ ಏರಿಯಾದಲ್ಲ ಅಂತ ಫಸ್ಟ್ ಆಫ್ ಆಲ್ ನಾನು ಹೋಗೋದೇ ಇಲ್ಲ. ಸೊ ಹೊರಗಡೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಒಂದು ಸ್ವೆಟ್ರ್, ಅದು ಅಜ್ಜಿ ಥರನಾದರೂ ಕಾಣೋಂಗಾಗಿರಲಿ, ಸ್ವೆಟ್ರ್ ಹಾಕ್ಕೊಂಡೇ ಹಾಕೋತೀನಿ. ಅದಾದ ಪ್ಯಾಂಟ್ ಅಷ್ಟೇ ಫಿಕ್ಸ್. ಓಕೆ, ಇವಾಗ ಹೋಗಿ ನಾನು ನನ್ನ ಗಾಡಿನ ಇಸ್ಕೊಂಬರ್ತೀನಿ. ಕಮ್ ಲೆಟ್ಸ್ ಗೋ. ಈಗ ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗ್ಬೇಕಲ್ಲ, ಅದೇ ಸಮಸ್ಯೆ ನನಗೆ. ಗಾಡೀಲಿ ಓಡಾಡಿ ಅಭ್ಯಾಸ ಆಗಿ ಇವಾಗ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಹಿಂಸೆ ಆಗುತ್ತೆ. ಆ್ಯಕ್ಚುಲಿ ಮೂನ್ ಲೈಟ್ ಇತ್ತು, ಫುಲ್ ಕ್ಲೌಡ್ ಕವರ್ ಆಗಿಬಿಟ್ಟಿದೆ. ಮೇ ಬಿ ಮಳೆ ಬರುತ್ತೆ ಅನಿಸುತ್ತೆ. ಫುಲ್ ಕ್ಲೌಡ್ ಎಲ್ಲ ಕವರ್ ಆಗಿಬಿಟ್ಟಿದೆ, ಕಾಣ್ತಾ ಇದೆಯಾ? ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಆದಮೇಲೆ ಗಾಡಿ ಎಲ್ಲ ಈಸ್ಕೊಂಡ್ಬಂದಾದ್ಮೇಲೆ ಸ್ವಲ್ಪ ಕಾಲ್ಸ್ಗಳಿತ್ತು. ಆ ಕಾಲ್ಸಲ್ಲಿ ಮಾತಾಡಿ ಹಂಗೆ ಮಲ್ಕೊಂಡ್ಬಿಟ್ಟೆ ನಾನು ಮತ್ತೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾ ಇರಿ. ಬಾಯ್. ಆಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ